ಘಮ ಘಮ ಅಂತ ಘಮ್ ಅಂತ ವಾಸನೆ ಬರ್ತಾ ಇದೆ. ಈಗ ಯಾವಾಗ ತಿಂತೀನಿ ಅಂತ ಕಾಯ್ತಾ ಇದ್ದೀನಿ. ಈಗ ಫ್ರೈ ಮಾಡಿರೋ ಹಲೋ ಎವ್ರಿವನ್, ವೆಲ್ಕಮ್ ಟು ಗುಬ್ಬಚ್ಚಿಗೂಡು. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಲಾಸ್ಟ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತೀನಿ. ನಾನಿವತ್ತು ನಿಮಗೆ ಪನ್ನೀರ್ ಬಟರ್ ಮಸಾಲಾನ ಮಾಡೋದನ್ನ ಹೇಳಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಸಿಂಪಲ್ ಆಗಿ ಮಾಡೋವಂಥ, ಕ್ವಿಕ್ ಆಗಿ ಮಾಡೋವಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ಪನ್ನೀರ್ ಬಟರ್ ಮಸಾಲ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಅದಕ್ಕೆ 4 ಟೊಮ್ಯಾಟೋಸ್ ಹಾಕೊಳ್ಳೋಣ. ಈಗ ಒಂದು ಹಿಡಿ ಆಗೋಷ್ಟು ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1/4 ಇಂಚ್ ಶುಂಠಿ ಹಾಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಫ್ರೆಶ್ ಕರಿಬೇವು. 4 to 5 ಚಿಲ್ಲೀಸ್ ಹಾಕೊಳ್ಳೋಣ. 1 ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳೋಣ. ಜೀರಾ ಪೌಡರ್ ಮಾಡ್ಕೊಳ್ಳೋಣ. ಮನೆಯಲ್ಲೇ ಹೋಮ್ ಮೇಡ್ ಜೀರಾ ಪೌಡರ್. 1 ಸ್ಪೂನ್ ನಾವೇ ಈಗ ಮಾಡಿರೋಂಥ ಜೀರಾ ಪುಡಿ ಹಾಕೊಳ್ಳೋಣ. ಓಕೆ, 1/2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ನೆಕ್ಸ್ಟ್ ಇದು ಸೋಕ್ಡ್ ಕ್ಯಾಶ್ಯೂಸ್ ಹಾಕೊಳ್ಳೋಣ. ಇದೊಂದು 30 ಮಿನಿಟ್ಸ್ ನಾವು ಸೋಕ್ ಮಾಡಿದ್ದೀವಿ. ಒಂದು 10 to 15 ಕ್ಯಾಶ್ಯೂಸ್ ಇದೆ. ಈಗ ಇದನ್ನು ವಿತೌಟ್ ವಾಟರ್ ಗ್ರೈಂಡ್ ಮಾಡ್ಕೊಳ್ಳೋಣ. ವಾವ್, ಎಷ್ಟು ಸೂಪರ್ ಆಗಿರೋ ಪೇಸ್ಟ್ ಆಗಿದೆ. ನಂದಿನಿ ಅವ್ರದ್ದು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀವಿ. ಈಗ ಇದನ್ನ ಕ್ಯೂಬಾಗಿ ಕಟ್ ಮಾಡೋಣ. ಪ್ಯಾನ್ ತೊಗೊಂಡೋಣ. 1 ಕ್ಯೂಬ್ ಬಟರ್. ಬಟರ್ ಸ್ವಲ್ಪ ಮೆಲ್ಟ್ ಆಗಲಿ. ಮೆಲ್ಟ್ ಆಗ್ತಿದ್ದಂಗೆ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿರೋ ಪನ್ನೀರ್ ಹಾಕೊಳ್ಳೋಣ. ಇದಕ್ಕೆ ಸಾಲ್ಟ್ ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಹೀಗೆ ಈಗ ಜಸ್ಟ್ 1 ನಿಮಿಷ ಮಾತ್ರ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡಿದ್ರೆ ಟೇಸ್ಟ್ ಹಾಳಾಗ್ಬಿಡುತ್ತೆ, ರಬ್ಬರ್ ಥರ ಆಗ್ಬಿಡುತ್ತೆ ಆಮೇಲೆ. ಅದಕ್ಕೆ ಇದು 1 ನಿಮಿಷ ಸಾಕು. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಗ್ರೇವಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಆಮೇಲೆ ಒಂದು ಬಟರ್, 1 ಕ್ಯೂಬ್ ಬಟರ್ ಹಾಕೊಳ್ಳೋಣ. 1 ಸ್ಮಾಲ್ ಸ್ಪೂನು ಜೀರಾ, ಒಂದು ಚಕ್ಕೆ, ಆಮೇಲೆ ಒಂದು 3 ಏಲಕ್ಕಿ, ಬೇ ಲೀವ್ಸ್. ಈಗ ಫ್ರೈ ಮಾಡಿ. 1 ಟೇಬಲ್ ಸ್ಪೂನ್ ಒಂದು 1 ಸ್ಪೂನ್ 2-3 ಚಿಲ್ಲೀಸ್ ಹಾಕೊಳ್ಳೋಣ. ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾರೆ. ಕಲರ್ ಚೇಂಜ್ ಆಗಬೇಕು. ಒಂದು 3 ಮೀಡಿಯಮ್ ಸೈಜ್ದು ಆನಿಯನ್ ಹಾಕ್ಕೊಂಡಿರೋದು. ನೆಕ್ಸ್ಟ್ ಈಗ ಆನಿಯನ್ಸ್ನ ಲೈಟ್ ಬ್ರೌನ್ವರೆಗೂ ಫ್ರೈ ಮಾಡಿ. ಅದು ಟ್ರಾನ್ಸ್ಪರೆಂಟ್ ಕಲರ್ ಆಗಿ ಸ್ವಲ್ಪಟ್ಟಿಗೆ ಆಫ್ ಮಾಡಿ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಈಗ ಶುಗರ್ ಹಾಕೊಳ್ಳೋಣ. ಟು ಬ್ಯಾಲೆನ್ಸ್ ದಿ ಟೊಮ್ಯಾಟೊ ಸಾರ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಶುಗರ್ ಬ್ಯಾಲೆನ್ಸ್ ಮಾಡೋಕ್ಕೆ ಹಾಕೊಳ್ಳೋಣ. ನೆಕ್ಸ್ಟ್ ಸ್ವಲ್ಪ ಟರ್ಮರಿಕ್ ಹಾಕೊಳ್ಳೋಣ. ನೆಕ್ಸ್ಟ್ ಸ್ವಲ್ಪ ಕಲರ್ಗೋಸ್ಕರ, ಯಾಕಂದರೆ ಈಗಾಗಲೇ ನಾವಾಗಲೇ ಮಸಾಲೆಗೆಲ್ಲ ಹಾಕ್ಕೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ಈಗ ಹಾಕೊಳ್ಳೋಣ ಚಿಲ್ಲಿ ಪೌಡರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಟೈಮ್. ಘಮ್ ಅಂತ ವಾಸನೆ ಬರ್ತಾ ಇದೆ. ಈಗ ಯಾವಾಗ ತಿಂತೀನಿ ಅಂತ ಕಾಯ್ತಾ ಇದ್ದೀನಿ. ಈಗ ಇದನ್ನು ಟೇಸ್ಟ್ ಮಾಡೋಕ್ಕೆ ಐ ಆಮ್ ವೆರಿ ಈಗರ್ ಈ ವೇಟಿಂಗ್. ಸೊ ಈಗ ನಾವು ಇದಕ್ಕೆ ಮಸಾಲೆ ಹಾಕೋಣ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ. ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜ್, ಆಲ್ಮೋಸ್ಟ್ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜಿಗೆ ಬಂದಿದೆ. ಈಗ ಇದಕ್ಕೆ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿಗೋಸ್ಕರ ಈಗ 1 ಕಪ್ ಬಿಸಿನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಸ್ವಲ್ಪ ಬಾಯ್ಲ್ ಆದಮೇಲೆ ನೆಕ್ಸ್ಟ್ ಈಗ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಫ್ರೈ ಮಾಡಿರೋ ಪನ್ನೀರ್ ಹಾಕ್ಕೊಳ್ಳೋಣ. ನಮ್ಮನೆ ಪನ್ನೀರ್ ಬಟರ್ ಮಸಾಲ ಇಸ್ ರೆಡಿ ಟು ಸರ್ವ್. ಫೈನಲ್ ಟಚಪ್ಗೆ ಹೋಮ್ ಮೇಡ್ ಫ್ರೆಶ್ ಕ್ರೀಮ್. ಹೋಮ್ ಮೇಡ್ ಈ ಕ್ರೀಮ್ನ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಹೇಳ್ಕೊಡ್ತೀನಿ.